ರಾಮ್ ಯಲ್ಲಂಗಳ ಅವರು ಹೇಳಿದ ಮೇಲೆ ನಮ್ಮ ಅಧ್ಯಕ್ಷರು ತಮ್ಮ ಅಧ್ಯಕ್ಷ ನುಡಿಗಳನ್ನು ಆಡಲಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಾಹಿತ್ಯ ದಿಗ್ಗಜರೇ ಹಾಗೂ ನನ್ನ ಮುಂದೆ ಆಸೀನರಾಗಿರುವಂತಹ ಸಾಹಿತ್ಯ ಆಸಕ್ತರೇ, ಹಾಲುಂಡು ಮೇಲುಂಬರೆ ಎಂಬಂಥ ಮಾತಿದೆ. ಇಷ್ಟರವರೆಗೆ ಮಾತಾಡಿದವರು ಹಿರಿಯ ಅನುಭವಿಗಳು. ಮಿತ್ರರ ಮಾತು ಕೇಳಿದ ಬಳಿಕ ನನ್ನ ಮಾತು ಶತ್ರುಗೂ ಬೇಡ ನನಗೆ ಗೊತ್ತು. ಹಾಗಂತ ಇದು ಕೊಟ್ಟ ಈ ಬಹುಮಾನವನ್ನು ಹಾಗೆ ಬಗಲಿಗೇರಿಸಿಕೊಂಡು ಹೋದರೆ ನನಗೂ ಗುಜರಿಯವನಿಗೆ ಯಾವುದೇ ವ್ಯತ್ಯಾಸವಿಲ್ಲ, ಅಂತರವಿಲ್ಲ. ಹಾಗಾಗಿ ನಾನೀಗ ಒಂದೆರಡು ಮಾತು ಆಡುವುದು ತರ, ಮಾಡದಿರುವುದು ತರವಲ್ಲ. ಒಂದೆರಡು ಮಾತು ನಾನು ಹೇಳಲೇಬೇಕಾಗಿದೆ. ನಾನು ಈ ಹಿಂದೆ ಬೆಳಕು ಎಂಬಂಥ ನಾಟಕ ಸಂಕಲನವನ್ನು ಹೊರಡಿಸಿದ್ದೆ. ಯಾವುದೋ ಪತ್ರಿಕೆಯಲ್ಲಿ ಇಂಥದೇ ಒಂದು ಜಾಹೀರಾತು ಬಂದಾಗ ಅದಕ್ಕೆ ಉತ್ತರವಾಗಿ ಕೃತಿ ಕಳಿಸಿದ್ದೆ. ಆದರೆ ಅಲ್ಲಿಂದ ಉತ್ತರ ಬಂದು, ನಿಮ್ಮ ಕೃತಿ ಸ್ವೀಕಾರವಾಗಿದೆ, ಬಹುಮಾನ ಯೋಗ್ಯವಾಗಿದೆ, ದಯವಿಟ್ಟು ಇಷ್ಟನ್ನು ಕಳುಹಿಸಿಕೊಡಿ ಎಂಬುದಾಗಿ. ಆವತ್ತಿನಿಂದ ನಾನು ಪ್ರಶಸ್ತಿ ಎಂಬುದು ಅದು ಬಿಕರಿಯಾಗುವಂಥ ವಸ್ತು ಎಂಬ ಭಾವನೆಯಿಂದ ನಾನು ಏನೇ ಬರೆದು ಕೂಡ ಏನು ಮಾಡ್ತಾ ಇಲ್ಲ. ಮೊನ್ನೆ ಮತ್ತೆ ನನಗೆ ಆಸಕ್ತಿ ಕುದುರಿತು. ಪತ್ರಿಕೆಯಲ್ಲಿ ಈ ಪ್ರತಿಷ್ಠಾನದ ಒಂದು ಪ್ರಕಟಣೆ ಕಂಡಾಗ ಎಲ್ಲರೂ ಒಂದೇ ಥರ ಇರಲಿಕ್ಕಿಲ್ಲ, ನೋಡೋಣ, ನನ್ನೊಮ್ಮೆ ಸತ್ವ ಪರೀಕ್ಷೆ ಮಾಡೋಣ ಎಂದನಿಸಿತು. ಹಾಗೆಂದು ಒಂದು ಪುಸ್ತಕ ಕಳಿಸಿಕೊಟ್ಟೆ. ನನಗೆ ಕಳಿಸಿದೇ ನೆನಪಿಲ್ಲ, ತಿಂಗಳ ಬಳಿಕ ಒಂದು ಕರೆ ಬಂತು. ಆ ಕರೆಯ ಆತ್ಮೀಯತೆ ಕಂಡಾಗ ನನಗೆ ಅಚ್ಚರಿಯಾಯಿತು. ಯಾರಪ್ಪ ಎಷ್ಟು ಮೃತ್ಯುವಾಗಿ ಮಾತಾಡ್ತಿರುವುದು, ನನ್ನ ಪರಿಚಿತರೇ ಎಂಬಂಥ ಭಾವನೆ ಉಂಟಾಯಿತು. ಅವರು ಆಗ ಆಡಿದಂಥ ಆ ರೀತಿ ಮತ್ತು ಇಲ್ಲಿ ಬಂದಾಗ ಅವರು ತೋರಿದ ಪ್ರೀತಿ ಎಲ್ಲ ನನಗೆ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಕಾಣುವಂಥದ್ದು ಇಲ್ಲಿ ವೇದಿಕೆಯಲ್ಲಿರುವಂಥ ಹಿರಿಯರು, ನನಗೆ ಎಷ್ಟೋ ಹಿರಿಯರು, ಆದರೆ ಅವರಿಗೂ ನನಗೂ ಯಾವ ರೀತಿಯ ಅಂತರವೇ ಇಲ್ಲ ಎಂಬ ರೀತಿಯಲ್ಲಿ ನನ್ನ ಬೆನ್ನು ತಟ್ಟು ಅವರು ಪ್ರೋತ್ಸಾಹಿಸಿದ್ದಾರೆ. ಅವರ ಬೆನ್ನು ತಟ್ಟಿದಂಥ ಆ ಕೈ ಸ್ಪರ್ಶ ಎಷ್ಟೊಂದು ಹಿತವಾಗಿತ್ತಂದರೆ ನನಗೆ ಬಹಳ ಆಶ್ಚರ್ಯವಾಯಿತು, ನನಗೆ ಒಂಥರ ರೋಮಾಂಚನವಾಗಿ ಹೋಯಿತು. ಹಾಗಾಗಿ ನಾನು ಇವತ್ತು ಬರದೇ ಇದ್ದ ಪಕ್ಷದಲ್ಲಿ ನಾನು ಎಷ್ಟೊಂದು ಕಳಕೊಳ್ತಿದ್ದೆ ಎಂಬಂಥ ವಿಚಾರ ನನಗೆ ಮನವರಿಕೆ ಆಯಿತು. ಹಾಗಾಗಿ ಈ ಅವಕಾಶ ಕಲ್ಪಿಸಿಕೊಡೋದಕ್ಕಾಗಿ ಈ ಪ್ರತಿಷ್ಠಾನದವರಿಗೆ ನಾನು ಅನಂತ ಆಭಾರಿಯಾಗಿದ್ದೇನೆ. ಅವರೆಲ್ಲರಿಗೂ ವಂದಿಸುತ್ತಾ ನಾನು ವಿರಮಿಸ್ತೇನೆ, ಹೆಚ್ಚು ಮಾತಾಡುವುದಿಲ್ಲ. ನಾನು ಕೂಡ ಇವತ್ತು ಗಾಡಿ ಬಿಡಬೇಕು ಊರಿಗೆ. ನಮಸ್ಕಾರ. ಪ್ರೊಫೆಸರ್ ಮಿತ್ರ ಅವರೇ, ಸ್ನೇಹಿತರೆ, ತೀನಂ ಶ್ರೀಯವರ ಕವನಗಳ ಭಾವ ಸೂಕ್ಷ್ಮವನ್ನು ಪ್ರೊಫೆಸರ್ ಮಿತ್ರ ಅವರು ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ. ಅವರು ಉದಾಹರಿಸಿದ ಪದ್ಯಗಳನ್ನು ನೀವು ಗಮನಿಸಿದರೆ, ತೀನಂ ಶ್ರೀಯವರು ಸ್ವತಂತ್ರವಾದ ಕವಿತೆ ಬರೆದಿರಲಿ, ಗಾಥಾ ಸಪ್ತಶತಿಯಿಂದ ಅನುವಾದ ಮಾಡಿರಲಿ, ಅಮರುಕನನ್ನು ಅನುವಾದ ಮಾಡಿರಲಿ, ಇಂಗ್ಲೀಷ್ನಿಂದ ಅನುವಾದ ಮಾಡಿರಲಿ, ಬಹುತೇಕ ಪ್ರೇಮ ಕವಿತೆಗಳು. ಪ್ರಾಯಶಃ ಅದಕ್ಕೆ ಕಾರಣ ಎರಡು ಅಂತ ನನಗನ್ಸುತ್ತೆ. ಒಂದು, ಸಹಜವಾಗಿ ಅವರ ವಯಸ್ಸು. ಚಿಕ್ಕ ವಯಸ್ಸಿನಲ್ಲಿ ಪ್ರೇಮವನ್ನು ತಲೆ ತುಂಬಿಕೊಂಡು ನಾವು ಬರೀಲಿಲ್ಲ, ಅವರು ಬರೋದು, ಅದು ಒಂದು ಕಾರಣ. ಆದರೆ ಇನ್ನೊಂದು, ಅವರ ಗುರುಗಳಾಗಿದ್ದ, ನೇರವಾಗಿ ಅವರಿಗೆ ಪಾಠ ಹೇಳಿಕೊಟ್ಟ BM ಶ್ರೀಯವರು ತಮ್ಮ ಇಂಗ್ಲೀಷ್ ಗೀತೆಗಳಲ್ಲಿ ಅನುವಾದಕ್ಕಾಗಿ ಆಯ್ದುಕೊಂಡ ಕವನಗಳಿರಬಹುದು. ಯಾಕೆಂದರೆ BM ಶ್ರೀಯವರು ಆಯ್ದುಕೊಂಡ ಕವನಗಳ ಒಂದು ಮುಖ್ಯವಾದ ಕಾರಣ ಅಂದರೆ, ಇಂಗ್ಲೀಷ್ನ ಕಾವ್ಯದಲ್ಲಿ ಬಗೆಬಗೆಯಾದ ಈ ನವಿರು ಪ್ರೇಮದ ಭಾವಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಮಲ್ಲಿ ಬರೀ ಶೃಂಗಾರ ಅಂತಂದರೆ ಅಂಗಾಂಗ ವರ್ಣನೆಯ ಅಶ್ಲೀಲತೆಯ ಉತ್ತುಂಗ ತುದಿಯಲ್ಲಿರುತ್ತೆ. ಅದನ್ನು ಕಂಡು ಇಂಗ್ಲೀಷ್ನ ಹಲವಾರು ಪ್ರೇಮ ಕವನಗಳನ್ನು ಅವರು ಅನುವಾದ ಮಾಡೋದು. ಆ ಪ್ರಭಾವವು BM ಶ್ರೀಯವರ, ತೀನಂ ಶ್ರೀಯವರ ಮೇಲೆ ಆಗಿರಬಹುದು. ಯಾತಕ್ಕೆ ಅವರು ಮುಂದೆ ಕವನ ಬರೀಲಿಲ್ಲ ಅಂತ ಅವರು ಪ್ರಶ್ನೆ ಕೇಳಿದ್ರು, ಎಲ್ಲರೂ ಪ್ರಶ್ನೆ ಕೇಳ್ತಾರೆ, ಅದು ಅವರಿಷ್ಟ. ನನಗನ್ಸೋದೇನು ಅಂತಂದರೆ, ಪ್ರಾಯಶಃ ಅವರ ಮನಸ್ಸಿನ ಈ ಪ್ರೇಮದ ಕನಸುಗಳೆಲ್ಲ ಸ್ವಲ್ಪ ಇಳಿಮುಖವಾಗ್ತಾ ಬಂದ ಮೇಲೆ ನನ್ನ ದಾರಿ ಇದಲ್ಲ, ದಿಸ್ ಇಸ್ ನಾ ಮೈ ಕಪ್ ಆಫ್ ಟೀ ಅಂತ ಅವ್ರಿಗೆ ಅನಿಸಿರ್ಬಹುದು. ಜೊತೆಗೆ ಇನ್ನೊಂದು, ಕಳೆದ ಶತಮಾನದ ಮೊದಲನೆಯ ದಶಕದಲ್ಲಿ ಹುಟ್ಟಿದಂತಹ, ಆಮೇಲೆ ಮೂರನೇ ದಶಕದ ಹೊತ್ತಿಗೆ ಪ್ರಬುದ್ಧಮಾನಕ್ಕೆ ಬಂದಂತಹವರಿಗೆ ಒಂದು ದೊಡ್ಡ ಜವಾಬ್ದಾರಿ ಇತ್ತು.
ಕನ್ನಡವನ್ನು ಹಲವಾರು ಮಜಲುಗಳಲ್ಲಿ ಕಟ್ಟಬೇಕಾದಂತಹ ಕೆಲಸ. ತೀನಂಶ್ರೀ ಅವರಿಗೆ ಬರೀ ಬರೆಯೋದಲ್ಲ ಕೆಲಸ, ಅವ್ರಿಗೆ ಪಾಠ ಹೇಳೋದು ಮುಖ್ಯವಾದ ಕೆಲಸ ಆಯಿತು. ಅವರು ಭಾರತೀಯ ಕಾವ್ಯಮೀಮಾಂಸೆಯನ್ನು ಬರೆಯೋದಕ್ಕೆ ಪ್ರಾಯಶಃ ಕಾರಣ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಭಾರತೀಯ ಕಾವ್ಯಮೀಮಾಂಸೆಯನ್ನು ಪಾಠ ಮಾಡಬೇಕಾದಂತಹ ಜವಾಬ್ದಾರಿ ಬಂದದಕ್ಕೆ. ಹಾಗೆಯೇ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ತರಗತಿಗಳ ಪಠ್ಯವನ್ನು ಅವರು ಕಟ್ಟಬೇಕಾಯಿತು. ಅದುವರ ತನಕ ಯಾರೂ ಈ ಕೆಲಸ ಮಾಡಿರಲ್ಲ. ಆಧುನಿಕವಾದ ದೃಷ್ಟಿಕೋನದಿಂದ ಕನ್ನಡ ಸಾಹಿತ್ಯವನ್ನು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕಾದಂತಹ ಒಂದು ಜವಾಬ್ದಾರಿ ಬಂದಾಗ, ಯಾಕೆಂದರೆ ಅವರು ಮೊಟ್ಟ ಮೊದಲು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ನ ಕಟ್ಟುವ ಜವಾಬ್ದಾರಿಯನ್ನು ಹೊತ್ತರು. ಆಮೇಲೆ ಮೈಸೂರಿಗೆ ಬಂದರು. ಮೈಸೂರಿನಲ್ಲಿ ತಕ್ಕ ಮಟ್ಟಿಗೆ ಅದಕ್ಕೆ ಸ್ವಲ್ಪ ಹಿಂದೆ ಕೆಲಸ ಆಗಿತ್ತು. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಏನೂ ಆಗಿರಲಿಲ್ಲ. ಪ್ರಾಯಶಃ ಇಡೀ ಭಾರತೀಯ ಭಾಷೆಗಳಲ್ಲಿ MA ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಒಂದು ಕಡೆ, ಇಂಗ್ಲೀಷ್ ಒಂದು ಕಡೆ, ಇವೆರಡರ ಪ್ರಭಾವವನ್ನು ತಿಳಿಸಿಕೊಟ್ಟು ಮುಂದೆ ಕನ್ನಡ ಸಾಹಿತ್ಯ ಹೇಗೆ ನಡಿಬೇಕು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂತಹ ಒಂದು ಪಠ್ಯದ ಅವಶ್ಯಕತೆ ಇತ್ತು. ಅದಕ್ಕಾಗಿ ತೀನಂಶ್ರೀ ಅಂತಹವರು ಆಮೇಲೆ ಶಾಸ್ತ್ರ ವಿಷಯಗಳ ಕಡೆಗೆ ಗಮನ ಹರಿಸಿದರು. ಎಲ್ಲ ಭಾರತೀಯ ಭಾಷೆಗಳಲ್ಲಿಯೂ ಮೊದಲನೆಯ ಬಾರಿಗೆ ಭಾಷಾ ವಿಜ್ಞಾನವನ್ನು ಅತ್ಯಂತ ಆಧುನಿಕವಾದ ರೀತಿಯಲ್ಲಿ ಬೋಧಿಸುವ, ಆಧುನಿಕವಾದ ಪರಿಕಲ್ಪನೆಗಳನ್ನು ಪರಿಚಯ ಮಾಡಿಕೊಡುವ, ಜೊತೆಗೆ ತೌಲನಿಕ ಭಾಷಾ ವಿಜ್ಞಾನವನ್ನು, ದ್ರಾವಿಡ ಭಾಷಾ ವಿಜ್ಞಾನವನ್ನು ಬೋಧಿಸುವ ಜವಾಬ್ದಾರಿ ಅವ್ರ ಮೇಲಿತ್ತು. ಆದ್ದರಿಂದ ಅವುಗಳಲ್ಲಿ ತೊಡಗಿಕೊಂಡಾಗ ಕವಿ ಕಾವ್ಯ ಬರೆಯುವುದರಲ್ಲಿ ಯಾವ ಆನಂದವನ್ನು ಪಡೆಯಬಹುದೋ ಶಾಸ್ತ್ರ ವಿಷಯಗಳನ್ನು ಕೂಡ ಅಭ್ಯಾಸ ಮಾಡುವಾಗ ಅವರು ಅದೇ ಆನಂದವನ್ನು ಪಡೆದ ಹಾಗೆ ಅವರ ಬರವಣಿಗೆಗಳಲ್ಲಿ ಕಾಣಿಸುತ್ತೆ. ಅವರು ಪದ್ಯದಿಂದ ಗದ್ಯದ ಕಡೆಗೂ ಬಂದರು. ಮಿತ್ರ ಅವರು ಅದ್ರ ಮುಂದೆ ಮಾತಾಡ್ತಾರೆ. ನೆಂಟರು ಅನ್ನೋ ತುಂಬ ಸೊಗಸಾದ ಪ್ರಬಂಧಗಳನ್ನು, ಅದನ್ನು ಮಿತ್ರ ಅವರು ಅನುಸರಿಸಿ ಅನೇಕ ಸುಂದರವಾದ ಪ್ರಬಂಧಗಳನ್ನ ಬರೆದಿದ್ದಾರೆ. ಆದರೆ ಗದ್ಯ ಪದ್ಯ ಎರಡರಲ್ಲೂ ಕೂಡ ಅವರು ಕೈ ಆಡಿಸಿದ್ರು ಕೂಡ ಅದರೊಳಗೆ ಯಾಕೆ ಮುಂದುವರಿಲ್ಲ? ನಮ್ಮ ಶಿವರುದ್ರಪ್ಪನವ್ರು ಹೇಳ್ತಾ ಇದ್ರು, ಪದ್ಯ ಬರೆಯೋದು ಅಂತಂದರೆ ಕೊನೆಯವರೆಗೂ ಪದ್ಯ ಬರೆಯೋದು ಅಂದರೆ ಒಂದು ರೀತಿ ಕ್ರಾನಿಕ್. ಅದು ಸ್ವಲ್ಪ ಕಾಲ ಬಂದು ಹೋಗುವಂತಹದ್ದು. ಎಲ್ಲರೂ ಬರೀತಾರೆ ಪದ್ಯಗಳನ್ನು, ಕೊನೆಯವರೆಗೂ ಬರಿಬೇಕಾದ್ರೆ ಅದು ನಿತ್ಯ ರೋಗ. MA ಸೀತಾರಾಮಯ್ಯನವರು ಕೂಡ ಮೊದಲು ಕತೆ ಬರೆದ್ರು, ಕಾದಂಬರಿ ಬರೆದ್ರು, ಪದ್ಯಗಳನ್ನು ಬರೆದ್ರು. ಆಮೇಲೆ ಅವರು ಶ್ರೀ ವಿಜಯ ಮೈ ಮೇಲೆ ಬಂದ ಮೇಲೆ ಕವಿರಾಜ ಮಾರ್ಗವನ್ನು ಹಿಡಿದ್ರು, ವಿಮರ್ಶೆಯನ್ನು ಹಿಡಿದ್ರು, ವ್ಯಾಕರಣವನ್ನು ಹಿಡಿದ್ರು, ಕಾವ್ಯಮೀಮಾಂಸೆಯನ್ನು ಹಿಡಿದ್ರು. ಅಂದರೆ 20ನೇ ಶತಮಾನದ ಮೊದಲನೇ ದಶಕದಲ್ಲಿ ಹುಟ್ಟಿ 3ನೇ ದಶಕದಲ್ಲಿ ಪ್ರಬುದ್ಧಮಾನಕ್ಕೆ ಬಂದವರಿಗೆ ಕನ್ನಡವನ್ನು ಕಟ್ಟುವ ದೊಡ್ಡ ಕೆಲಸ. ಅದು ಅವರವರ ಸಾಮರ್ಥ್ಯಕ್ಕೆ ಮಾಡಿಕೊಂಡ್ರೆ ನೀವು ಆ ಕಾಲದ ಯಾವುದೇ ಸಾಹಿತಿಯನ್ನು ನೋಡಿ ಎಷ್ಟು ಕೆಲಸ ಮಾಡಿದ್ರು. ಶಿವರಾಮ್ ಕಾರಂತರು ಗಾಂಧೀಜಿ ಪ್ರಭಾವಕ್ಕೆ ಒಳಗಾಗಿ ಕಾಲೇಜಿಗೆ ಹೋಗೋದನ್ನು ಬಿಟ್ಟರು. ಆದರೆ ಕಾಲೇಜ್ ಹುಡುಗರು ಏನು ಕಲಿಬೇಕು ಅನ್ನೋದನ್ನ ಅವರು ಬಾಲ್ಯ ಜಗತ್ತು, ವಿಜ್ಞಾನ ಜಗತ್ತು ಇವುಗಳ ಮೂಲಕ ಕಟ್ಟಿಕೊಟ್ರು. ಕನ್ನಡದಲ್ಲಿ ಈ ಕೆಲಸ ಆಗಬೇಕು, ಆ ಕೆಲಸ ಆಗಬೇಕು, ಎಲ್ಲ ಕೆಲಸನೂ ಆಗಬೇಕು, ಹೊಸದಾಗಿ ಆ ಕೆಲಸ ಆಗಬೇಕು. ಮಾಡೋರು ಯಾರು? ಇವರ ಮೇಲೆ ಬಿತ್ತು. ಅಂದರೆ ನಾನು ಯಾರನ್ನ 20ನೇ ಶತಮಾನದ ಆಧುನಿಕ ಸಾಹಿತ್ಯದ ಪೂರ್ವ ಸೂರಿಗಳು ಅಂತ ಕರಿತೀವೋ ಅವರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ ಕಾರಣದಿಂದ ಮುಂದೆ ಈ ಕನ್ನಡದ ರಥ ಸರಾಗವಾಗಿ ನಡೆಯೋದಕ್ಕೆ ಸಾಧ್ಯ ಆಯಿತು. ನಮ್ಮಂಥವರು ಅವರ ಪದ್ಯಗಳನ್ನ ಇಟ್ಕೊಂಡು, ಅವರ ಗದ್ಯಗಳನ್ನ ಇಟ್ಕೊಂಡು, ಅವರ ಶಾಸ್ತ್ರಕೃತಿಗಳನ್ನು ಇಟ್ಕೊಂಡು ನೂರಾರು ಜನ ವಿದ್ಯಾರ್ಥಿಗಳನ್ನು ಎದುರಿಸುವ ಸಾಮರ್ಥ್ಯ ನಮಗೆ ಬಂತು. ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ಕಾರಣ ಅವರ ದುಡಿಮೆ, ಅವರ ಗೈಮೆ. ಅವರು ಹೊರಗೆ ಹಾಕದೇ ಇದ್ದರೆ ನಮ್ಮ ಬೆಳೆಯ ತೆಗೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹವರ ಪರಿಚಯವನ್ನು ಇನ್ನೂ 3 ಉಪನ್ಯಾಸಗಳಲ್ಲಿ ಪ್ರೊಫೆಸರ್ ಮಿತ್ರ ಅವರು ಮಾಡಿಕೊಡುವವರಿದ್ದಾರೆ. ಆ 4 ಅವರು ಬರೆಕೊಟ್ರೆ ನಾವು ಒಂದು ಪುಸ್ತಕವನ್ನಾಗಿ ಪ್ರಕಟಿಸುವ ಯೋಜನೆಯನ್ನು ಕಾರ್ಯಗತಗೊಳಿಸ್ತೀವಿ. ಪ್ರೊಫೆಸರ್ ಮಿತ್ರ ಅವರ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತಿನ ಈ ಸಭೆಗೆ ಇಷ್ಟೊಂದು ಜನ, ನಾನು ಮಿತ್ರ ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಸ್ಟಾರ್ ಅಟ್ರಾಕ್ಷನ್ ಅಂತ. ಅವರು ಮಿತ್ರ ಅವ್ರ ಹೆಸರನ್ನು ನೋಡಿ ಪತ್ರಿಕೆಯಲ್ಲಿ 100 ಜನ ಬಂದಿರ್ತಾರೆ. ಕಳೆದ ಸಲ ಅಂತೂ ತುಂಬ ಜನ ಬಂದಿದ್ದರು. ಮುಂದಿನ ಸಲವೂ ಇದಕ್ಕಿಂತ ಪ್ರಾಯಶಃ ಜಾಸ್ತಿ ಜನ ಬರ್ತಾರೆ. ಯಾಕೆಂತಂದರೆ ಅವರು ಅಂತಹ ಹೆಸರು ಮಾಡಿರೋರು. ನೀವೆಲ್ಲ ಬಂದು ನಮ್ಮ ಪ್ರತಿಷ್ಠಾನದ ಈ ಅಂಗಳವನ್ನು, ಇದು ರಾಮಂಗಳ, ಇದು ನಮ್ಮ ಮನೆ ಅಂಗಳ. ಈ ಮನೆ ಅಂಗಳಕ್ಕೆ ರಾಮಂಗಳು ಯಲ್ಲಂಗಳ ಅವರು ಬಂದರೆ ನೀವು ನಮ್ಮ ಅಂಗಳದಲ್ಲಿ ಬಂದಿದ್ದೀರಿ. ಈ 2
ಒಟ್ಟಿಗೆ ಸೇರಿರ್ತಕ್ಕಂಥದ್ದು BM ಶ್ರೀ ಪ್ರತಿಷ್ಠಾನಕ್ಕೆ ತುಂಬ ಸಂತೋಷಕರವಾಗಿದೆ. ನೀವು ಇದೇ ರೀತಿ BM ಶ್ರೀ ಪ್ರತಿಷ್ಠಾನದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳಿ. BM ಶ್ರೀಯವರ ಕೆಲಸವಿಲ್ಲದೆ ಇದ್ದಿದ್ದರೆ ಇವತ್ತಿನ ಕನ್ನಡ ಸಾಹಿತ್ಯ ಪಂಪ ಇಲ್ಲದೆ ಇದ್ದಿದ್ದರೆ ಕನ್ನಡದ ಮುಂದಿನ ಯಾವ ಸಾಹಿತ್ಯ ಪರಂಪರೆಯು ಹೇಗೆ ಬರುವುದಕ್ಕೆ ಸಾಧ್ಯ ಆಗ್ತಾ ಇರಲ್ವೋ ಈ ರೀತಿಯಲ್ಲಿ BM ಶ್ರೀಯವರು ಬರದೇ ಇದ್ದಿದ್ದರೆ ಆಧುನಿಕ ಕನ್ನಡ ಸಾಹಿತ್ಯ ಈ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ತುಂಬ ಸೊಗಸಾಗಿ ತಮ್ಮ ಎಂದಿನ ಹಾಸ್ಯ ಮಿಶ್ರಿತ ಶೈಲಿಯಲ್ಲಿ ಆದರೆ ಗಂಭೀರವಾದ ವಿಷಯಗಳನ್ನು ಪ್ರೊಫೆಸರ್ ಮಿತ್ರ ಅವರು ಹೇಳಿದ್ದಾರೆ. ಅವರಿಗೆ BM ಶ್ರೀ ಪ್ರತಿಷ್ಠಾನದ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ದೂರದ ಊರಿನಿಂದ ನಮಗೂ ಅವ್ರಿಗೂ ಒಂದೇ ಅಕ್ಷರ ವ್ಯತ್ಯಾಸ. ಅವರು ಮಂಗಳೂರು, ನಾವು ಬೆಂಗಳೂರು. BM ಎಷ್ಟು ವ್ಯತ್ಯಾಸ ಹೊರತು ನಮ್ಮ ಕನ್ನಡದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಪ್ರೀತಿ ಇಟ್ಟು ನಾವು ಕೊಡೋ ಸಣ್ಣ ಬಹುಮಾನಕ್ಕೆ ಅದನ್ನು ಸ್ವೀಕರಿಸೋದಕ್ಕೆ ರಾಮ ಯಲ್ಲಂಗಳ ಅವರು ಬಂದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು. ಇಷ್ಟೊಂದು ಜನ BM ಶ್ರೀ ಅಭಿಮಾನಿಗಳು, ಪ್ರತಿಷ್ಠಾನದ ಅಭಿಮಾನಿಗಳು, ನಮ್ಮ ಪ್ರೊಫೆಸರ್ ಮಿತ್ರ ಅವರ ಅಭಿಮಾನಿಗಳು ಬಂದಿರೋದಕ್ಕಾಗಿ ನಿಮಗೂ ಕೃತಜ್ಞತೆಗಳನ್ನ ಅರ್ಪಿಸಿ ಮುಂದಿನ 17ನೇ ತಾರೀಕು ಇಲ್ಲಿ ಒಂದು ಕಣಕಟ್ಟೆ ಕೃಷ್ಣಮೂರ್ತಿರಾವ್ ಅನ್ನುವರ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ಸೊಗಸಾದ ಒಬ್ಬ ಯುವ ಗಾಯಕಿಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದೆ. ಕುಮಾರಿ ಸುರಭಿ ರಾಮಚಂದ್ರ ಮತ್ತು ತಂಡದವರಿಂದ ದಯವಿಟ್ಟು ಬಂದು ಕಿವಿ ಮೇಲೆ ಒಳ್ಳೆಯ ಸಂಗೀತವನ್ನು ಕೇಳಿ ಮನಸ್ಸನ್ನು ಸುಪ್ರಸನ್ನಗೊಳಿಸಬೇಕು ಅಂತ ಕೋಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಮುಂದಿನ ತಿಂಗಳು 10ನೇ ತಾರೀಕು ಮತ್ತೆ ಮಿತ್ರ ಅವರು ಉಪನ್ಯಾಸವನ್ನು ಕಾವ್ಯಮೀಮಾಂಸೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ದಯವಿಟ್ಟು ಹಾಂ